ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಈ ಗುಡ್ ನ್ಯೂಸ್ ಯಾವುದು, ಹಾಗೆ ಗೃಹಲಕ್ಷ್ಮಿ 31ನೇ ಕಂತು ಹಾಗೆ 30ನೇ ಕಂತಿನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಎಲ್ಲೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋರು, ಹಾಗೆ ಏನಾದರೂ ಲೋಪದೋಷ ಇತ್ತು, ಯಾರನ್ನು ಒಬ್ಬರನ್ನ ಆ್ಯಡನ್ನು ಮಾಡಬೇಕು ರೇಷನ್ ಕಾರ್ಡ್ಗೆ, ಇಲ್ಲಾಂದರೆ ಒಬ್ಬರನ್ನ ತೆಗಿಬೇಕು ನೇಮನ್ನು ಅಂತಂದರೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಸ್ನೇಹಿತರೆ. ಎಷ್ಟು ಕಂಪ್ಲೇಂಟ್ಗಳು ಹೋಗ್ತಾ ಇತ್ತು ಅಂದರೆ ಸ್ನೇಹಿತರೆ, ಮ್ಯಾನ್ಯುವಲ್ ಆಗಿ ಅದನ್ನು ಹ್ಯಾಂಡಲ್ನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಸರ್ಕಾರವು ಒಂದು ಕಡಿವಾಣ ಹಾಕಲು ಇವಾಗ ಒಂದು ಹೊಸ ನಿರ್ಧಾರವನ್ನು ತಗೊಂಡಿದೆ ಅಂತ ಸ್ನೇಹಿತರೆ. ಏನಪ್ಪಾ ಅಂದರೆ ಸ್ನೇಹಿತರೆ, ಇನ್ಮುಂದೆ ರೇಷನ್ ಕಾರ್ಡಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬರಲಿ, ಇವಾಗ ಯಾರು ಒಬ್ಬ ಪರ್ಸನ್ನ ರೇಷನ್ ಕಾರ್ಡ್ಗೆ ಆ್ಯಡನ್ನು ಮಾಡಬೇಕು, ಅಥವಾ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಬೇಕು, ಅಥವಾ ರೇಷನ್ ಕಾರ್ಡಲ್ಲಿ ಫೋಟೋಗಳನ್ನು ಚೇಂಜನ್ನು ಮಾಡಬೇಕು, ರೇಷನ್ ಕಾರ್ಡನ್ನು ಯಾವುದಾದ್ರು ಒಂದು ಅಪ್ಡೇಟ್, ಸಣ್ಣ ಪುಟ್ಟ ಅಪ್ಡೇಟ್ ಆಗ್ಬೋದು, ಹಾಗೆ ಅಡ್ರೆಸ್ ಚೇಂಜ್ ಮಾಡಬೇಕು, ಈ ರೀತಿಯಾದಂತಹ ಅಪ್ಡೇಟ್ಗಳನ್ನು ಏನೇ ಮಾಡಿಸ್ಬೇಕು ಅಂದರೆ ಇನ್ನು ಮುಂದೆ ಮ್ಯಾನ್ಯುವಲ್ ಆಗಿ ಏನು ನೀವು ಕಷ್ಟ ಬೀಳೋಂಗಿಲ್ಲ. ಅದಕ್ಕೋಸ್ಕರನೇ ಸರ್ಕಾರದವರು ಬರೋಬ್ಬರಿ 1.5 ಕೋಟಿ ಇನ್ವೆಸ್ಟನ್ನು ಮಾಡಿ ಯಾವುದೋ ಒಂದು ಆ್ಯಪನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಆ್ಯಪಲ್ಲಿ ಏನಪ್ಪ ಅಂದರೆ ಸ್ನೇಹಿತರೆ, ಮ್ಯಾನ್ಯುವಲ್ ಆಗಿ ನೀವು ರೇಷನ್ ಕಾರ್ಡು ಕಂಪ್ಯೂಟರ್ ಸೆಂಟರ್ಗಳ ಮುಂದೆ ಹೋಗಿ ತುಂಬ ಹೊತ್ತು ನಿಂತ್ಕೊಂಡು ಅಲ್ಲಿ ಸಾಕಷ್ಟು ಅಲ್ದಾಡಿ ಅಷ್ಟೊಂದು ಸಮಯ ಹಿಡಿತಾ ಇತ್ತು, ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಜನಕ್ಕೆ. ಅದಕ್ಕೋಸ್ಕರ ಒಂದು ಸರ್ಕಾರವು ಒಂದು ಆ್ಯಪನ್ನು ಲಾಂಚನ್ನು ಮಾಡ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಆ ಆ್ಯಪ್ ಏನಾದರೂ ಲಾಂಚ್ ಆಗ್ತು ಅಂದರೆ ಸ್ನೇಹಿತರೆ, ಚಾಟ್ ಬಾಟ್ ಮುಖಾಂತರ ಸ್ನೇಹಿತರೆ ನೀವು ಯಾವುದೇ ಥರದ ಸಮಸ್ಯೆ ಇತ್ತು ಅಂದರೆ ರೇಷನ್ ಕಾರ್ಡ್ದು ಅದನ್ನು ಕಂಪ್ಲೀಟಾಗಿ ಅದರಲ್ಲಿ ತಿಳ್ಕೊಳ್ಬೋದು. ಹಾಗೆ ಜಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, KYC ಆಗಿದೆಯಾ, ಏನಾದರೂ ಅಪ್ಡೇಟ್ ಆಗಿದೆಯಾ, ಹಾಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದರ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ವಾಟ್ಸಪ್ ಮುಖಾಂತರ ಸಿಗುತ್ತೆ ಅಂತ ಅಪ್ಡೇಟ್ಗಳನ್ನು ಕೂಡ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಈ ಆ್ಯಪ್ ಏನಾದರೂ ಲಾಂಚ್ ಆಯಿತು ಅಂದರೆ ತುಂಬ ಜನಕ್ಕೆ ಬೆನಿಫಿಟ್ ಸ್ನೇಹಿತರೆ. ಏನಕ್ಕೆ ಅಂದರೆ ಸಾಕಷ್ಟು ಹಳ್ಳಿ ಕಡೆ ಆಗ್ಬೋದು, ಹಾಗೆ ಬೇರೆ ಬೇರೆ ಕಡೆ ಸ್ನೇಹಿತರೆ ಒಂದು ಕಡೆಯಿಂದ ಬೇರೆ ಕಡೆ ಬಂದಿರ್ತಾರೆ. ಇವಾಗ ಮೊದಲಾದರೆ ಸ್ನೇಹಿತರೆ ಎಲ್ಲಿ ಬೇಕು ಅಲ್ಲಿ ಅಕ್ಕಿಗಳನ್ನು ಕೊಡ್ತಾಯಿದ್ರು ರೇಷನ್ ಕಾರ್ಡ್ ಇದ್ದರೆ. ಇವಾಗೆಲ್ಲ ಏನಾಗಿದೆ, ಇವಾಗ ನಾವು ಈ ಏರಿಯಾದಲ್ಲಿ ಇರ್ತೀವಿ, ಪಕ್ಕದ ಏರಿಯಾಗೆ ಹೋಗ್ತು ಅಂದರು ನೀವು ರೇಷನ್ ಕಾರ್ಡಲ್ಲಿ ಮತ್ತೆ ಅಡ್ರೆಸ್ ಚೇಂಜ್ ಮಾಡಬೇಕು ಸ್ನೇಹಿತರೆ, ಅಲ್ಲಿ ಹೋಗಿ ಅಕ್ಕಿಯನ್ನು ತಗೊಳ್ತೀನಿ ಅಂತಂದರೆ ಸ್ನೇಹಿತರೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಅಲ್ಲೂ ಕೂಡ ನಿಮಗೆ ಅಕ್ಕಿಯನ್ನು ಕೊಡ್ತಾ ಇರಲ್ಲ, ಇಲ್ಲ ನಮ್ಮ ಅಡ್ರೆಸ್ ಇರೋರು ಮಾತ್ರ ನಾವು ಕೊಡೋದು ಅಂತ ಹೇಳ್ಬಿಡ್ತಾರೆ. ಅವಾಗ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಸ್ನೇಹಿತರೆ ಜನಕ್ಕೂ ಸಹ. ಅವಾಗ ಮ್ಯಾನ್ಯುವಲ್ ಆಗಿ ಯಾವ್ದಾದ್ರು ಒಂದು ಕಂಪ್ಯೂಟರ್ ಶಾಪ್ಗೆ ಹೋಗ್ಬಿಟ್ಟು ಅದನ್ನು ಚೇಂಜ್ ಮಾಡ್ತೀನಿ ಅಂದರೆ 2 ತಿಂಗಳು ಅಕ್ಕಿನೂ ಕೂಡ ಸಿಗಲ್ಲ, 1 ತಿಂಗಳು ಅಪ್ಡೇಟ್ ಆಗುತ್ತೆ. ಅದು ರೇಷನ್ ಕಾರ್ಡ್ ಹೊಸ್ದಾಗಿ ಬರೋದಕ್ಕೆ ಒಂದು 15 ದಿನ ಟೈಮ್ ತಗೊಳುತ್ತೆ, ಆ ತಿಂಗಳು ಕೂಡ ಅಕ್ಕಿ ಎಲ್ಲ ಲಾಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಅವ್ರಿಗೋಸ್ಕರ ಇದೊಂದು ಬೆಸ್ಟ್ ಆಪ್ಷನ್ ಸ್ನೇಹಿತರೆ. ಆ್ಯಪ್ ಲಾಂಚ್ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಪ್ ಏನಾದರೂ ಲಾಂಚ್ ಮಾಡಿದ್ರೆ ಸ್ನೇಹಿತರೆ ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ, ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಕೆಲವ್ರಿಗೆ ಹೇಳಿದ್ರು ಕೂಡ ಅರ್ಥ ಆಗಲ್ಲ, ಸುಮ್ಮನೆ ಏನು ಅಂದ್ಬಿಡ್ತಾರೆ, ಅವರು ಟೆನ್ಷನ್ಲಿರ್ತಾರೆ. ಮ್ಯಾನ್ಯುವಲ್ ಆಗಿ ಏನಾದ್ರು ಮಾಡ್ಸೋಕೆ ಹೋಗ್ತೀವಿ ಸ್ನೇಹಿತರೆ, ನಾನೇ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ, ಅಡ್ರೆಸ್ನ ನಾನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಬಂದೆ ಸ್ನೇಹಿತರೆ, ಊರಿಂದ ಊರಿಗೆ ಅಡ್ರೆಸ್ ಚೇಂಜ್ ಮಾಡಬೇಕು. ನಾನೇನು ಮಾಡಿದೆ, DC ಆಫೀಸ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿ ಹೋದರೆ ಸ್ನೇಹಿತರೆ ನಾನು ಬೇರೆ ಪರ್ಸನ್ದು ಒಂದು ರೇಷನ್ ಕಾರ್ಡ್ನ ತಗೊಂಡು ಹೋಗಿದ್ದೆ. ಅವ್ರೇನಂತ ಇದ್ದಾರೆ, 2 ಒಂದೇ ಕಾರ್ಡು, ನೀನು ಡಬಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಬಿಟ್ಟಿದ್ಯಾ ಒಂದೇ ಮನೆಗೆ, ನಮ್ಗೆ ಫುಲ್ಲು ಕನ್ಫ್ಯೂಸನ್ ಮಾಡ್ಬಿಡ್ತಾರೆ. ಹಾಗೆ ಯಾರು ಎಜುಕೇಟೆಡ್ ಅಲ್ಲದಿರೋರು ಸ್ನೇಹಿತರೆ ತುಂಬಾ ಹಿಂಸೆ ಆಗುತ್ತೆ. ಅವ್ರಿಗೆಲ್ಲ ಸ್ನೇಹಿತರೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾರಾದರೂ ಅವ್ರ ಮನೇಲಿ ಚೆನ್ನಾಗಿ ಓದಿರೋರು ಇತ್ತು ಅಂದರೆ ಸ್ನೇಹಿತರೆ ಅವ್ರ ಮುಖಾಂತರ, ಆ್ಯಪ್ ಮುಖಾಂತರ ಏನೇ ಸಮಸ್ಯೆ ಆಗಿದ್ರು ಅದನ್ನ ತುಂಬಾ ಸುಲಭವಾಗಿ ತಿಳ್ಕೊಳ್ಬೋದು ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಆ ಆ್ಯಪ್ ಲಾಂಚ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಸರ್ಕಾರದವರು. ಇನ್ನು ಸ್ನೇಹಿತರೆ ಗೃಹಲಕ್ಷ್ಮಿ 30ನೇ ಕಂತು, ಇನ್ನು 31ನೇ ಕಂತಿನ ಬಗ್ಗೆ ಬಂತು ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತು 31ನೇ ಕಂತಿನ ಬಗ್ಗೆ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ನೇಹಿತರೆ 23ನೇ ತಾರೀಕಿಗೆ ರಿಲೀಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತು 31ನೇ ಕಂತನ್ನ ರಿಲೀಸನ್ನು ಮಾಡಿದ್ದೀವಿ ಅಂತ ಹೇಳಿದರು ಸ್ನೇಹಿತರೆ. ಆಲ್ಮೋಸ್ಟ್ ಆಲು ನನಗೆ ಗೊತ್ತಿರೋ ಪ್ರಕಾರ ಸ್ನೇಹಿತರೆ, ಆಲ್ಮೋಸ್ಟ್ ಆಲು 95% ಜನಕ್ಕೆ ಸ್ನೇಹಿತರೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಸ್ವೀಕಾರ ಆಗಿದೆ, ಆಲ್ರೆಡಿ ಅವರ ಖಾತೆಗಳಿಗೆ ಹೋಗಿದೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಪಾಲುದಾರರು 31ನೇ ಕಂತಿದೆಯಲ್ಲ ಸ್ನೇಹಿತರೆ, ಜುಲೈ ಲಾಸ್ಟ್ ವೀಕ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ 31ನೇ ಕಂತೂ ಕೂಡ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರೆ. ನಿಮ್ಗೇನಾದರೂ ಈ ಅಪ್ಡೇಟ್ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಮಾಡಿ. ಗೃಹಲಕ್ಷ್ಮಿ ಹಣ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆಯಾ, ತಪ್ಪದೆ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಹಾಗೆ ಇದೇ ಥರ ದಿನನಿತ್ಯ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.